Hello everyone, welcome to Sanmargaha classes. Question number 21 from Coromandel Fishers. What is the central theme of the poem? ಈ ಒಂದು ಪೋಯಂನ ಥೀಮ್ ಏನು ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. 4 marks. The central theme of Coromandel Fishers by Sarojini Naidu is harmonious relationship between humans and nature. ಇದರಲ್ಲಿರುವಂತಹ ಒಂದು ಥೀಮ್ ಏನು ಅಂತಂದ್ರೆ ಮನುಷ್ಯ ಮತ್ತು ಪ್ರಕೃತಿಯ ಜೊತೆಗೆ ನಡುವೆ ಇರುವಂತಹ ಒಂದು ಉತ್ತಮವಾದ ಬಾಂಧವ್ಯ, ಹಾರ್ಮೋನಿಯಸ್ ರಿಲೇಶನ್ಶಿಪ್. ಓಕೆ, celebrating the fearless, laborious and community driven life of fishermen. ಅವರ ಒಂದು ನಿರ್ಭಯ ಆದರೆ ಶ್ರಮದಾಯಕ ಮತ್ತು ಕಮ್ಯುನಿಟಿ ಡ್ರಿವನ್ ಲೈಫ್ ಅನ್ನ ಡಿಸ್ಕ್ರೈಬ್ ಮಾಡಿರುವಂಥದ್ದು. ದ ಪೋಯಮ್ ಪೋರ್ಟ್ರೇಸ್ ದ ಸಿ ಆಸ್ ದ ನರ್ಚರಿಂಗ್ ಯಟ್ ಡೇಂಜರಸ್ ಫೋರ್ಸ್. ಇದು ಒಂದು ನರ್ಚರಿಂಗ್ ಅಂತಂದ್ರೆ ಮಕ್ಕಳೇ ಬೆಳೆಸುವಂಥದ್ದು, ಆದರೆ ಇದು ತುಂಬಾ ಡೇಂಜರಸ್ ಕೂಡ ಹೌದು. ಸಿ ಅನ್ನೋದು ಅಲ್ವಾ, ಸ್ಟಾರ್ಮ್ ಬರುತ್ತೆ, ವಿಂಡ್ ಬರುತ್ತೆ, ಬಿರುಗಾಳಿ ಬರುತ್ತೆ, ಕೆಲವೊಮ್ಮೆ ಜೀವಕ್ಕೆ ಅಪಾಯವಾಗುವಂತಹ ಸನ್ನಿವೇಶಗಳು ಬರಬಹುದು. But fishermen as the king of the sea describes the fishermen as the king of the sea. ಅವರೇ ಸಮುದ್ರದ ರಾಜರು ಅಂತ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಟ್ ಡಿಸ್ಪ್ಲೇಸ್ ರೆಸಿಲೆನ್ಸ್, ಯುನಿಟಿ ಅಂಡ್ ಡೀಪ್ ಸ್ಪಿರಿಚುವಲ್ ಕನೆಕ್ಷನ್ ಟು ದರ್ ಎನ್ವೈರನ್ಮೆಂಟ್. ಈ ಮೀನುಗಾರರು ಹೊಂದಿರುವಂತಹ ಒಂದು ರೆಸಿಲೆನ್ಸ್, ಯುನಿಟಿ, ಒಗ್ಗಟ್ಟು ಮತ್ತು ಆಳವಾದ ಒಂದು ಕನೆಕ್ಷನ್ ಸಮುದ್ರದ ಜೊತೆಗೆ ಹೊಂದಿರುವಂತದ್ದನ್ನ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಅದೇ ಒಂದು ಥೀಮ್ ಆಗಿ ವರ್ಕ್ ಆಗ್ತಾ ಇದೆ ಇಲ್ಲಿ. ಓಕೆನಾ? ಅಂಡ್ ದ ಸೆಂಟ್ರಲ್ ಥೀಮ್ ಈಸ್ ಕರೇಜ್ ಅಂಡ್ ಡೆಡಿಕೇಶನ್ ಆಫ್ ಫಿಶರ್ಮೆನ್. ಸೆಂಟ್ರಲ್ ಥೀಮ್ ಏನು ಇಲ್ಲಿ? ಕರೇಜ್, ಧೈರ್ಯ ಮತ್ತು ಅವರ ಒಂದು ಡೆಡಿಕೇಶನ್. ಓಕೆ, ಇಟ್ ಆಲ್ಸೋ ಶೋಸ್ ದ ಬ್ಯೂಟಿ ಆಫ್ ನೇಚರ್ ಅಂಡ್ ಮ್ಯಾನ್ಸ್ ಯುನಿಟಿ ವಿತ್ ಇಟ್. ಇದು ಒಂದು ಏನನ್ನ ತೋರಿಸುತ್ತೆ? ನಿಸರ್ಗದ ಸೌಂದರ್ಯ ಮತ್ತು ಮನುಷ್ಯನ ಒಗ್ಗಟ್ಟು, ಅದರ ಜೊತೆಗೆ ಇರುವಂತಹ ಸಂಬಂಧ, ಮ್ಯಾನ್ಸ್ ಯುನಿಟಿ ವಿತ್ ಇಟ್, ಅದರ ಜೊತೆಗೆ ಇರುವಂತಹ ಸಂಬಂಧವನ್ನ ತೋರಿಸಿಕೊಡ್ತಾ ಇದೆ. ಓಕೆ, the poem glorifies the simple yet strong life of the sea folk. ಇದು ಒಂದು ಸಿಂಪಲ್, ಸಾಧಾರಣವಾದ ಆದರೂ ತುಂಬಾ ಗಟ್ಟಿಯಾದ ಜೀವನವನ್ನ, ಸೀ ಫೋಕ್ ಜೀವನವನ್ನ, ಜಾನಪದದ ಒಳಗೆ ಹುದುಗಿರುವಂತಹ ಜೀವನವನ್ನ ತೋರಿಸಿಕೊಡ್ತಾ ಇದೆ. ಓಕೆನಾ? ಥ್ಯಾಂಕ್ ಯು.